ಹಾಯ್ ಎವ್ರಿವನ್, ದಿಸ್ ಇಸ್ ಶಿಲ್ಪಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಲಾಗ್ಸ್ ಮಾಡೋಣ ಅಂತ ಹೇಳಿ ಲಾಗ್ಸ್ ಮಾಡ್ತಾ ಇದ್ದೀನಿ. ಮತ್ತು ನನ್ನ ಬ್ಯಾಕ್ಗ್ರೌಂಡಲ್ಲಿ ನಾಯ್ಸ್ ಇರೋದ್ರಿಂದ ನಾನು ವೀಡಿಯೋದಲ್ಲಿ ವಾಯ್ಸ್ ಕೊಡೋಕ್ಕಾಗಲಿಲ್ಲ. ಸೊ ಹಾಗೆ ವಾಯ್ಸ್ ಕೊಡ್ತಾ ಇದ್ದೀನಿ. ಹಾಗೆ ಇವತ್ತು ನನ್ನ ಹಸ್ಬೆಂಡ್ ಅಂದರೆ ಮನೋಜ್ ಅವ್ರ ಬರ್ಡೇ ಇರೋದ್ರಿಂದ, ಹಾಗೆ ಇವತ್ತು ಯುಗಾದಿ ಹಬ್ಬ ಬಂದಿರೋದ್ರಿಂದ ಇವತ್ತು ನಾವು ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಚನ್ನಪಟ್ಟಣ ಹತ್ರ ಇರುವಂತಹ ಕೊರಗಜ್ಜ ಟೆಂಪಲ್ಗೆ ಹೊರಟಿದ್ದೀವಿ. ನಾವು ಹೊರಡ್ತಾ ಇರೋದು ನೋಡಿ ಸೋನು ಆಚೆ ಬಂದು ನಮ್ಮನ್ನ ಕಳಿಸ್ಕೊಡ್ತಾ ಇದ್ದಾಳೆ. ಹಾಗೆ ನನ್ನ ಹಸ್ಬೆಂಡ್ ಮತ್ತು ಬೂಬು ಆಲ್ರೆಡಿ ಹೋಗ್ಬಿಟ್ಟು ಬೈಕಲ್ಲಿ ಕುತ್ಕೊಂಡಿದ್ದಾರೆ. ತುಂಬ ಬಿಸಿಲಿರೋದ್ರಿಂದ ಜ್ಯೂಸ್ ಕುಡಿಯೋಣ ಅಂತ ಹೇಳಿ ಆನ್ ದ ವೇ ಹೋಗ್ತಾ ಅಲ್ಲೇ ಜ್ಯೂಸ್ ಮಾಡ್ತಾಯಿದ್ರು ಅಂತ ಹೇಳಿ ಸೈಡ್ಗೆ ಹಾಕ್ಕೊಂಡು ಜ್ಯೂಸ್ ಕುಡಿಯೋಣ ಅಂತ ಹೇಳಿಬಿಟ್ಟು ಸೊ ಅಲ್ಲಿಂದ ಜ್ಯೂಸ್ ಕುಡ್ಕೊಂಡು ಇವಾಗ ಆಲ್ರೆಡಿ ಹೊರಟಿದ್ದೀವಿ. ನಾವಿರೋದ್ರಿಂದ ಅಂದರೆ ನಮ್ಮ ಏರಿಯಾಯಿಂದ ಚನ್ನಪಟ್ಟಣಗೆ ಅಂದರೆ ಆ ಟೆಂಪಲ್ಗೆ 80 ಕಿಲೋಮೀಟರ್ಸ್ ಅಷ್ಟೇ ಇದ್ದಿದ್ದು. ಸೊ 2 ಅವರ್ 3 ಅವರ್ಸಲ್ಲಿ ಹೋಗಿ ಬಂದು, ಮತ್ತು ಅವ್ರ ಬರ್ಡೇ ಇವತ್ತು ಇರೋದ್ರಿಂದ ನನ್ನ ಸಿಸ್ಟರ್ ಮತ್ತು ನನ್ನ ಬ್ರದರ್ಗೆ ಡೆಕೋರೇಷನ್ ಮಾಡೋಕ್ಕೆ ಹೇಳಿದ್ದೆ ನಾನು. ನಾವು ಮನೆಗೆ ಹೋಗೋಷ್ಟ್ರೊಳಗಡೆ ಅವ್ರು ಡೆಕೋರೇಷನ್ ಮಾಡಿರ್ತಾರೆ. ಮತ್ತು ನಾವಿವಾಗ ಟೆಂಪಲ್ಗೆ ರೀಚ್ ಆದೋ. ಸೊ ಅಲ್ಲಿ ಕಾಣ್ತಾ ಇರೋಂತಹ ಚಿಕ್ಕ ಗುಡಿನೇ ಕೊರಗಜ್ಜ ಟೆಂಪಲ್ಲು. ಇದು ಸೈಡಲ್ಲೆಲ್ಲ ಏನೋ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಅನಿಸುತ್ತೆ. ನಂಗೆ ಅಷ್ಟು ಐಡಿಯಾ ಇರಲಿಲ್ಲ. ನಾವು ಹೋಗಿದ್ದು 2 o'clock ಆ ಥರ ಆಗಿತ್ತು, ಬಟ್ ಟೆಂಪಲ್ ಓಪನ್ ಇತ್ತು. ಸೊ ಇದು ಕೊರಗಜ್ಜ ಅವ್ರದ್ದು ಟೆಂಪಲ್. ಇದು ಇದೇ ಫಸ್ಟ್ ಟೈಮ್ ನಾನು ಕೊರಗಜ್ಜ ಟೆಂಪಲ್ಗೆ ಹೋಗಿದ್ದು. ನಾವು ಲಾಸ್ಟ್ ಟೈಮ್ ಉಡುಪಿಗೆ ಹೋದಾಗ ಕೊರಗಜ್ಜ ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೋ, ಬಟ್ ಆಗಲಿಲ್ಲ. ಸೊ ಆವತ್ತಿಂದ ನಂಗೆ ಅನ್ನಿಸ್ತಾ ಇತ್ತು ಹೋಗಬೇಕು ಅಂತ. ಅದಕ್ಕೋಸ್ಕರ ಇವತ್ತು ಅವ್ರ ಬರ್ಡೇ ಆಗಿರೋದ್ರಿಂದ ಕೊರಗಜ್ಜ ಟೆಂಪಲ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಇಲ್ಲಿಗೆ ನಾವು ಬಂದೋ. ಮತ್ತು ನಾವು ಪೂಜೆ ಮುಗಿಸ್ಕೊಂಡು ಬಂದಾಗ ಬೂಬು ನನ್ನ ವಿಡಿಯೋದಲ್ಲಿ ತೋರಿಸು ಅಂತ ಹೇಳ್ತಾ ಇದ್ದ. ಸೊ ಅದಕ್ಕೆ ತೋರಿಸಿದ್ರೆ ಅವ್ನು ಮತ್ತೆ ಕ್ಯಾಮ್ರಾ ಮುಂದೆ ಶೈ ಆಗಿಬಿಟ್ಟು ಹೊರಟೋಗ್ಬಿಟ್ಟ ಸೈಡಿಗೆ. ನಾವಿವಾಗ ಮತ್ತೆ ಬ್ಯಾಂಗ್ಳೂರಿಗೆ ರಿಟರ್ನ್ ಆಗ್ತಾ ಇದ್ದೀವಿ. ನಾವು ಮನೆಗೆ ಹೋಗೋಷ್ಟ್ರೊಳಗಡೆ ಡೆಕೋರೇಷನ್ ರೆಡಿ ಆಗಿರುತ್ತೆ. ನಾವು ಮನೆಗೆ ರೀಚ್ ಆದೋ. ಮತ್ತು ನಾವು ಫ್ರೆಶನ್ ಅಪ್ ಆಗಿ ಇವಾಗ ಮನೋಜ್ ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಆಚೆಯಿಂದನೇ ಅವರಿಗೆ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ಡೆಕೋರೇಷನ್ ಏನು ಮಾಡಿದ್ದಾರೆ ಅದನ್ನು ತೋರ್ಸೋಕ್ಕೋಸ್ಕರ. ಅವ್ರಿಗೆ ಗೊತ್ತಿಲ್ಲ ನಾವು ಏನು ಮಾಡಿದ್ದೀವಿ ಏನು ಅಂತ. ಸುಮ್ಮನೆ ಅವರು ಬ್ಲ್ಯಾಂಕಾಗೇ ಇದ್ದರು. ಒಂಚೂರು ಅವ್ರಿಗೆ ಐಡಿಯಾ ಇರಲಿಲ್ಲ. ಸೊ ನೋಡ್ತಾ ಇರ್ಬೋದು, ಅವ್ರು ಫುಲ್ ಖುಷಿ ಆಗ್ತಾ ಇದ್ದಾರೆ. ಮತ್ತು ನಾನು ರೋಸೆಲ್ಲ ತರಿಸಿದ್ದೆ ಅವ್ರಿಗೋಸ್ಕರ. ಅವ್ರು ಹ್ಯಾಪಿಯಾಗಿ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ನಾನು ಅವ್ರಿಗೆ ರೋಸ್ ಕೊಟ್ಟೆ. ಅವ್ರು ಖುಷಿ ಆಗ್ತಾಯಿದ್ರು. ಮತ್ತು ಕೇಕೆಲ್ಲ ನಾವು ಅದು ಶುಗರ್ ಕೋಟ್ ಮಾಡಿಸಿದ್ದು. ಅವರು ಯಾಕೆ ಈ ಥರ ಮಾಡಿಸಿದ್ಯಾ, ಇದು ಸ್ವಲ್ಪ ಮೇಲ್ಗಡೆ ಶುಗರ್ ಕೋಟ್ ಸ್ವಲ್ಪ ತಿನ್ನೋಕ್ಕಾಗಲ್ಲ ಅಂತ ಹೇಳ್ತಾಯಿದ್ರು. ಬಟ್ ಓಕೆ, ಅವ್ರಿಗೆ ಅದು ಎಲ್ಲ ಕೇಕ್ ಇರ್ಬೋದು ಮತ್ತು ಡೆಕೋರೇಷನ್ ಇರ್ಬೋದು, ಅದೆಲ್ಲ ತುಂಬ ಸರ್ಪ್ರೈಸ್, ತುಂಬ ಖುಷಿ ಕೊಡ್ತು. ಮನೋಜ್ ಅವ್ರು ಅಂದ್ಕೊಂಡೇ ಇರಲಿಲ್ಲ ನಾನು ಈ ಥರ ಸೆಲೆಬ್ರೇಷನ್ ಎಲ್ಲ ಮಾಡ್ತಾಯಿದ್ದೀನಿ ಅಂತ. ಅವರು ಟೆಂಪಲಿಂದ ಬಂದು ನಾರ್ಮಲಾಗಿ ಹೇಗಿದ್ದರು ಹಾಗೆ ಇದ್ದರು. ಬಟ್ ಈ ಥರ ಅಂತ ಗೊತ್ತಾದಾಗ ಏನಿರ್ಬೋದು ಅಂತ ಕೇಳ್ತಾಯಿದ್ರು. ಬಟ್ ನಾವು ಏನೂ ಹೇಳಲಿಲ್ಲ. ಆಮೇಲೆ ಅವರಿಗೆ ತೋರಿಸಿದಾಗ ಅವ್ರು ತುಂಬ ಖುಷಿಯಾದರು. ಮತ್ತು ನಾನು ಈ ಕೇಕ್ನೆಲ್ಲ ಆನ್ಲೈನಲ್ಲೆಲ್ಲ ಸರ್ಚ್ ಮಾಡಿ ಇದೇ ಥರ ಬೇಕು ಅಂತ ಹೇಳಿ ಆರ್ಡ್ರ್ ಕೊಟ್ಟು ಮಾಡಿಸಿದ್ದು. ಸೊ ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಬರ್ಡೇ ಎಲ್ಲ ಆದಮೇಲೆ ನಾವು ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ದೋ ಅಂತ. ಅವ್ರು ಅದಕ್ಕೆ ತುಂಬ ಖುಷಿ ಆಯಿತು ಅಂತ ಹೇಳ್ತಾಯಿದ್ರು. ಮತ್ತು ಅದು ಶುಗರ್ ಕೋಟ್ ಮಾಡಿಸಿರೋದ್ರಿಂದ ಸ್ವಲ್ಪ ಕೇಕ್ ಕಟ್ ಮಾಡೋಕ್ಕೆ ಅವ್ರಿಗೆ ಸ್ವಲ್ಪ ಕಷ್ಟ ಆಯಿತು. ಅದನ್ನೇ ಹೇಳ್ಕೊಂಡು ನಗ್ತಾಯಿದ್ರು ಅವರು. ನನ್ನ ಬ್ರದರು ನಂದು ಮತ್ತು ಮನೋಜ್ ಅವ್ರದ್ದಷ್ಟೇ ವೀಡಿಯೋ ಮಾಡಿದ್ದಾನೆ. ಅವ್ರದ್ದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ನಾನು ಅದನ್ನು ಲಾಸ್ಟಲ್ಲಿ ಅಂದರೆ ಫೋಟೋಸ್ ಹಾಕ್ತೀನಿ ಅವ್ರ ಜೊತೆ ಎಲ್ಲ ಇದ್ದಿದ್ದು. ಆ ಬ್ಲಾಗ್ನ ಎಂಡ್ ಮಾಡೋದು ಮರ್ತೋಗಿದ್ದೆ. ಸೊ ಇವತ್ತು ನಾನು ಮುಂದುವರಿಸ್ತಾ ಇದ್ದೀನಿ. ನಿನ್ನೆ ಯುಗಾದಿ ಹಬ್ಬ ಮತ್ತು ಬರ್ತ್ಡೇ ಎಲ್ಲ ಒಂದೇ ದಿನ ಆಗಿದ್ದರಿಂದ
ಸ್ವಲ್ಪ ಬ್ಯುಸಿ ಇದ್ದೆ ಮತ್ತು ನಾನು ಅಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ವೀಡಿಯೋಸು. ಹಬ್ಬ ಎಲ್ಲ ಆಯಿತು ನೆನ್ನೆ. ಇವತ್ತು ಹೊಸ್ದಡ್ಕು ಮಾಡ್ತಾ ಇದ್ದಾರೆ, ಅಂದರೆ ಚಿಕನ್ ಮಟನ್ ಎಲ್ಲ ಮನೇಲಿ ಮಾಡ್ತಾರೆ ಅಲ್ವಾ, ಸೊ ನಾವು ಮಾಡಿದ್ದೀವಿ. ಮತ್ತು ಇವಾಗ ಕೆಲಸ ಸ್ಟಾರ್ಟ್ ಆಗುತ್ತೆ, ಕೆಲಸ ಮಾಡಬೇಕು. ಕೆಲಸ ಮಾಡೋಕ್ಕೂ ಮುಂಚೆ ಊಟ ಮಾಡಿಕೊಂಡು ಕೆಲಸ ಮಾಡೋಣ ಅಂತ ಹೇಳಿಬಿಟ್ಟು ಊಟ ಮಾಡ್ತಾ ಇದ್ದೀನಿ. ಊಟ ಆದಮೇಲೆ ಇವಾಗ ಕೆಲಸ ಮಾಡಬೇಕು. ಹಬ್ಬದ ದಿನ ಕೆಲಸ ಮಾಡೋಕ್ಕೆ ಬೇಜಾರಾಗುತ್ತೆ ಅಲ್ಲ. ಊಟ ಎಲ್ಲ ಆಯಿತು. ಈಗ ಆಲ್ರೆಡಿ 3:30. ನನಗೆ 3:30 ಶಿಫ್ಟ್ ಇದೆ, ಅಂದರೆ ಈವ್ನಿಂಗ್ ಶಿಫ್ಟು. ಸೊ ನಾನಿವಾಗ ಲಾಗಿನ್ ಆಗಬೇಕು. ಓಕೆ, ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.